ನಿನ್ನನ್ನು ತಡೆಯೋದು ಯಾರು ಗೊತ್ತಾ? ನಿನ್ನ ಪರಿಸ್ಥಿತಿ ಅಲ್ಲ, ನಿನ್ನ ಸಂಶಯ. ಇದು ಡೇ 12. ಎಲ್ಲರೂ ಸಕ್ಸಸ್ ಬೇಕು ಅಂತಾರೆ, ಆದರೆ ಅನ್ಸ್ಟಾಪಬಲ್ ಆಗಬೇಕು ಅಂದರೆ ಮೈಂಡ್ ಸೆಟ್ ಬದಲಾಯಿಸಬೇಕು. ಅನ್ಸ್ಟಾಪಬಲ್ ಜನರು ಲಕ್ಕಿ ಅಲ್ಲ, ಅವರು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ದಿ ಮಾರಲ್ ಆಫ್ ದಿ ಸ್ಟೋರಿ, ಒಬ್ಬ ಹುಡುಗ 3 ಸಲ ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆಗಿದ್ದ. ಫಸ್ಟ್ ಟೈಮ್ ಅವನ ಬೇಸರ ಪಟ್ಟ, ಸೆಕೆಂಡ್ ಟೈಮ್ ಅವನು ಡೌಟ್ ಮಾಡ್ಕೊಂಡ, ಥರ್ಡ್ ಟೈಮ್ ಆಲ್ಮೋಸ್ಟ್ ಗಿವ್ ಅಪ್ ಮಾಡ್ತಿದ್ದ. ಆದರೆ ಒಂದು ದಿನ ಅವನು ಒಂದು ನಿರ್ಧಾರ ಮಾಡಿದ, ನಾನು ರಿಜೆಕ್ಟ್ ಆಗ್ತಿಲ್ಲ, ನನ್ನ ಮೆಥಡ್ ರಿಜೆಕ್ಟ್ ಆಗ್ತಿದೆ. ಅವನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿದ, ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. 4ನೇ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದ. ಡಿಫ್ರೆನ್ಸ್ ಏನು? ಸಿಚುವೇಶನ್ ಸೇಮ್, ಪರ್ಸನ್ ಸೇಮ್, ಆದರೆ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿತ್ತು. ಅನ್ಸ್ಟಾಪಬಲ್ ಜನರು ಹೀಗೆ ಇರುತ್ತಾರೆ. ಅಂದುಕೊಳ್ಳಬಹುದು, ಫೇಲರ್ನಿಂದ ಓಡೋದಿಲ್ಲ, ಡಿಲೇನಿಂದ ಡಿಗ್ರೀಸ್ ಡಿಸ್ಕರೇಜ್ ಆಗೋದಿಲ್ಲ, ಒಪಿನಿಯನ್ನಿಂದ ನಾನು ನಿಲ್ಲೋದಿಲ್ಲ. ಅವರು ಒಂದು ಮಾತು ನಂಬುತ್ತಾರೆ, ನಾನು ಬೀಳಬಹುದು ಆದರೆ ನಿಲ್ಲುವುದಿಲ್ಲ. ಕನ್ಸಿಸ್ಟೆನ್ಸಿ, ಸೆಲ್ಫ್ ಬಿಲೀಫ್ ಈಸ್ ಈಕ್ವಲ್ ಟು ಅನ್ಸ್ಟಾಪಬಲ್. ಇವತ್ತು ನಿಮ್ಮ ಒಂದು ವೀಕ್ನೆಸ್ಸನ್ನು ಗುರುತು ಹಾಕಿಕೊಳ್ಳಿ, ಅದರಲ್ಲಿ 20 ನಿಮಿಷ ಕೆಲಸ ಮಾಡಿ. ಎಕ್ಸ್ಕ್ಯೂಸ್ ಬೇಡ, ಇಂಪ್ರೂವ್ಮೆಂಟ್ ಬೇಕು. ಡೈಲಿ 1% ಬೆಟರ್ ಆಗ್ತೀಯ ಅಂದರೆ ಯಾರು ನಿಮ್ಮ ಗ್ರೋತನ್ನು ತಡೆಯಲಾರರು, ನಿನ್ನನ್ನು ಯಾರು ಸೋಲಿಸಲಾರರು, ನೀನೇ ನಿನ್ನನ್ನು ನಿಲ್ಲಿಸಿದವರೆಗೆ. ರಿಪೀಟೆಡ್ ಡೈಲಿ, ದಟ್ಸ್ ಹೌ ಅನ್ಸ್ಟಾಪಬಲ್ ಪೀಪಲ್ ಆರ್ ಬುಲೆಟ್.